ಎಷ್ಟಾಯ್ತು ಸರ್ ಗಾಡಿ ತಗೊಂಡಾಗ? ನಾನು ತಗೊಂಡಾಗ 80. ಹೊಸ ಸ್ಕೂಟರ್ ತಗೊಳಕ್ಕೆ 1 ಲಕ್ಷ ಖರ್ಚು ಮಾಡಕ್ಕೆ ರೆಡಿ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋನ ಫುಲ್ ನೋಡಿ. ನೀವು ಹೊಸ ಸ್ಕೂಟರ್ ತಗೊಳಕ್ಕೆ ಡಿಸೈಡ್ ಮಾಡಿದ್ಮೇಲೆ ನಿಮ್ಮ ಹಳೆ ಸ್ಕೂಟರ್ನ ಏನ್ ಮಾಡ್ತೀರಾ? 15ರಿಂದ 20 ಸಾವಿರಕ್ಕೆ ಮಾರ್ಬಿಡ್ತೀರಾ. 10ರಿಂದ 15 ವರ್ಷ ನಿಮ್ ಜೊತೆಗೆ ಇದ್ದಿದ್ದ ಸ್ಕೂಟರ್ ವ್ಯಾಲ್ಯೂ 20 ಸಾವಿರ ಅಂತ ಹೇಳ್ಬಿಟ್ಟು ಯಾಕೆ ನೀವೇ ಡಿಸೈಡ್ ಮಾಡ್ಕೋತೀರಾ? ಬಟ್ ಇಲ್ಲಿ ರಿಯಲ್ ಪ್ರಾಬ್ಲಮ್ ಬೇರೆ ಇದೆ. ನೀವು ಹಳೆ ಸ್ಕೂಟರ್ನ ಸೇಲ್ ಮಾಡಿ ಹೊಸ ಸ್ಕೂಟರ್ಗೆ 1 ಲಕ್ಷದ ಮೇಲೆ ದುಡ್ಡು ಹಾಕಿ ತರಬೇಕು. ಆಮೇಲೆ ಹೊಸ ವೆಹಿಕಲ್ ನ EMI, ಇನ್ಶೂರೆನ್ಸ್, ರಿಜಿಸ್ಟ್ರೇಷನ್, ಮೇಂಟೆನೆನ್ಸ್ ಇದೆಲ್ಲ ಇರುತ್ತೆ. ಆದ್ರೆ ನಿಮ್ಗೊಂದು ಒಳ್ಳೆ ಆಪರ್ಚುನಿಟಿ ಇದೆ. ಗ್ರೀನ್ ಟೈಗರ್ ಅಲ್ಲಿ ನಿಮ್ ಪೆಟ್ರೋಲ್ ಸ್ಕೂಟರ್ನ ಎಲೆಕ್ಟ್ರಿಕ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಈ ತರ ಒಂದು ಆಪ್ಷನ್ ಇದ್ದಾಗ ಯಾಕೆ ಕಂಪ್ಲೀಟ್ ಸ್ಕೂಟರ್ನ ರಿಪ್ಲೇಸ್ ಮಾಡಬೇಕು? ಪೆಟ್ರೋಲ್ ಸಿಸ್ಟಮ್ ರಿಪ್ಲೇಸ್ ಮಾಡಿ ಅದೇ ಸ್ಕೂಟರ್ಗೆ ಎಲೆಕ್ಟ್ರಿಕ್ ಪವರ್ ಕೊಡ್ಬೋದಲ್ಲ? ನಿಮ್ಮ ಹಳೆ ಸ್ಕೂಟರ್ಗೆ 20 ಸಾವಿರ ಬರುತ್ತೆ. ಅದ್ರ ಮೇಲ್ಗಡೆ 1ರಿಂದ 1.5 ಲಕ್ಷ ದುಡ್ಡು ಹಾಕೊಂಡು ಹೊಸ ಗಾಡಿ ತಗೋಬೇಕಾಗತ್ತೆ. ಈ ತರ ಖರ್ಚು ಮಾಡಕ್ಕಿಂತ ಮುಂಚೆ ನಿಮ್ಮ ಎಕ್ಸಿಸ್ಟಿಂಗ್ ಸ್ಕೂಟರ್ಗೆನೆ ಒಂದ್ಸಲ ಚಾನ್ಸ್ ಕೊಡಿ. ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ವಿಚಾರಿಸ್ಕೊಂಡು ನಿಮ್ ಸ್ಕೂಟರ್ನ ಎಲೆಕ್ಟ್ರಿಕ್ ಕನ್ವರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲೇ ಮುಗಿಸ್ತಾ ಇದೀನಿ.